Hey guys, good evening, welcome and welcome back to my YouTube channel. Guys, ಇವತ್ತು ನನ್ನ ಬ್ಲಾಗ್ನ ತಮ್ಮನೇಲಿ ನೋಡಿರ್ತೀರಾ. ಏನಂದರೆ ಇವತ್ತು ನಾನು ನನ್ನ ಕ್ರಿಕೆಟ್ ಕಿಟ್ ಒಳಗಡೆ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಗೈಸ್, ಇದೆ ಗೈಸ್ ನನ್ನ ಕ್ರಿಕೆಟ್ ಕಿಟ್. ಇದರಲ್ಲಿ ನಾನು ಏನೇನು ಕ್ಯಾರಿ ಮಾಡ್ತೀನಿ, ಎಕ್ವಿಪ್ಮೆಂಟ್ಸ್, ಹೆಲ್ಮೆಟ್, ಪ್ಯಾಡ್, ಗ್ಲೌಸ್ ಅವೆಲ್ಲ ತೋರಿಸ್ತೀನಿ. ಕಮ್ ಆನ್, ಲೆಟ್ಸ್ ಗೋ ಗೈಸ್. Oh my god! Wow! ಸೊ ಗೈಸ್, ಲೆಟ್ಸ್ ಗೋ. ಫಸ್ಟು ಓಪನ್ ಮಾಡ್ತಿದ್ದೀನಿ. ನನ್ನ ಕಿಟ್ಟಲ್ಲಿ ಸಿಗೋದು 2 ಕ್ಯಾಪ್, ಒಂದು ವೈಟ್ ಆ್ಯಂಡ್ ಒಂದು ಬ್ಲ್ಯಾಕ್. ಸಮ್ಮರ್ ಸೀಸನ್ ಇರೋದ್ರಿಂದ ತುಂಬ ಯೂಸ್ಫುಲ್. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ನನ್ನ ಗಾರ್ಡ್. ಇದಿಲ್ಲ ಅಂದರೆ ಆಗುತ್ತೆ ಗೈಸ್, ಬಿದ್ದರೆ ಹೋಗ್ಬಿಡ್ತೀರಾ, ಒಂದೇ ಸಲ ಹೋಗ್ಬಿಡ್ತೀರಾ ಇದು. ಅದು ಬಿಟ್ಟರೆ ಬರೋದು ಟೈಫಾಯ್ಡ್ ಫಾರ್ ಟ್ರೈ ಪ್ರೊಟೆಕ್ಷನ್. SF ನಾನು ಯೂಸ್ ಮಾಡೋದು. ನನ್ನ ಹತ್ರ ಅದೆಲ್ಲ SF ಪ್ರಾಡಕ್ಟ್ಸ್, ಒಂದೆರಡು SF, SG ಎಲ್ಲ ಮಿಕ್ಸ್ ಇದೆ. ಸೊ ಇದು SF ಟೈಫಾಯ್ಡ್. ಅದು ಬಿಟ್ಟರೆ ಗೈಸ್ ನೆಕ್ಸ್ಟ್ ಬರೋದು ಬ್ಯಾಟಿಂಗ್ ಪ್ಯಾಡ್ ಗೈಸ್. ಇದು SF ಗೈಸ್ ಬ್ಯಾಟಿಂಗ್ ಪ್ಯಾಡ್ ನೋಡ್ಬೋದು. SF ಬ್ಯಾಟಿಂಗ್ ಪ್ಯಾಡ್ ಇಲ್ಲೇ ಬಂದಿದ್ದಾರೆ. SF ಇಲ್ಲೂ ಇದೆ. SF ಬ್ಯಾಟಿಂಗ್ ಪ್ಯಾಡ್ ಫಾರ್ ಲೆಗ್ ಪ್ರೊಟೆಕ್ಷನ್. ತುಂಬ ಹಾರ್ಡಾಗಿದೆ. ತೊಗೊಂಡಾಗಲೇ ನೋಡ್ಕೊಂಡಾಗ ಈಗ ಆಲ್ಮೋಸ್ಟ್ 2.5 ಇಯರ್ಸಿಂದ ಯೂಸ್ ಮಾಡ್ತೀನಿ ಗೈಸ್. ಒಂಚೂರು ಇಲ್ಲಿವರೆಗೂ ಪ್ಯಾಡ್ ಇಲ್ಲ, ನನಗೆ ಗೇಟ್ ಆಗಿರೋದಿಲ್ಲ, ಅಷ್ಟು ಚೆನ್ನಾಗಿ ಇದೆ. ಸೊ ನೆಕ್ಸ್ಟ್ ಅಂದರೆ ಗೈಸ್ ಹೆಲ್ಮೆಟ್, ಎಲ್ಲ ಡ್ರೀಮ್ ಹೆಲ್ಮೆಟ್ ಗೈಸ್. ಹಿಂಗೆ ನೋಡಿ, ಈ ಹೆಲ್ಮೆಟ್ಟು ಫಾರ್ ಹೆಡ್ ಪ್ರೊಟೆಕ್ಷನ್ ಬಿಕಾಸ್ ಬೋನ್ಸ್ ಆರ್ ಅನ್ಪ್ರಿಡಿಕ್ಟೇಬಲ್ ಗೈಸ್. ನಾರ್ಮಲ್ ಲೆಂತಲ್ಲಿ ನೋಡಿದ್ರು ಬೋನ್ಸ್ ಆಗೋ ಬಾಲ್ಸ್ಗಳು ಇವಾಗ ತುಂಬ ಇದೆ. ಸೊ ಹೆಲ್ಮೆಟ್ ಫಾರ್ ಪ್ರೊಟೆಕ್ಷನ್. ಅದು ಬಿಟ್ಟು ಗೈಸ್ ನೆಕ್ಸ್ಟು ಬರೋದು ನನ್ನ ಹತ್ರ SS ಬ್ಯಾಟಿಂಗ್ ಗ್ಲೌಸ್ ಪ್ರೀಮಿಯಮ್ ಎಡಿಷನ್. ಸೊ ಈ ಗ್ಲೌಸ್ ನಾನು ನನ್ನ ಫಸ್ಟ್ ಕೋಚಿಂಗ್ ಸೆಂಟ್ರಲ್ಲಿ ತೊಗೊಂಡಿದ್ದು ಗೈಸ್. ಅಂದರೆ ಐ ಆಮ್ ಎ ಕೋಚ್ ಆಫ್ ಸಮ್ಮರ್ ಕ್ಯಾಂಪ್. ಸೊ ಅಲ್ಲಿ ನಾನು ಈ ಗ್ಲೌಸ್ನ ತಗೊಂಡಿದ್ದು SS 10 ಅವ್ರದ್ದು. ಸೊ ಡ್ರ್ಯಾಗನ್ ಎಡಿಷನ್ ಗೈಸ್, ಇಲ್ಲೂ ಇದೆ ನೋಡಿ, ಇಲ್ಲಿ SS. ಅದು ಬಿಟ್ಟರೆ ನನ್ನ ಹತ್ರ ಇನ್ನೊಂದು ಪೇರ್ ಗ್ಲೌಸ್ ಇದೆ. ದಿಸ್ ಈಸ್ 10 ಗ್ಲೌಸ್, ಇಲ್ಲೇ ಬರ್ತದೆ 10 ಗ್ಲೌಸ್. ಇದು ಕೋಚಿಂಗ್ ಸೇರಿದಾಗ ತೊಗೊಂಡಿದ್ದು, ಬಟ್ ಸ್ವಲ್ಪ ಅರ್ಧೋಗಿದೆ. ಸೊ ಐ ಆಮ್ ನಾಟ್ ಯೂಸಿಂಗ್ ದಿಸ್. ಅದು ಬಿಟ್ಟರೆ ಇದು ಒಂದು ಬ್ಯಾಟಿಂಗ್ ಗ್ಲೌಸ್ ಗೈಸ್, SGದು. ಸೊ ಇದು ನಂದಲ್ಲ, ನಾನು ನನ್ನ ಫ್ರೆಂಡಲ್ಲಿ ಇಸ್ಕೊಂಡಿದ್ದು, ವಾಪಸ್ ಕೊಟ್ಟೇ ಇಲ್ಲ, ಕೊಡೋದು ಇಲ್ಲ, ಇದು ನನಗೇ ಇಲ್ಲ. ಸೊ ಇದು SG RSD Pro Lite ಲಿಮಿಟೆಡ್, ಯಾರ್ದು ಅಂತ ಗೊತ್ತಿಲ್ಲ, ಬಟ್ ನನ್ನ ಫ್ರೆಂಡು ಗೈಸ್ ವಾಪಸ್ ಕೊಡೋಲ್ಲ, ನಾನೇ ಇಟ್ಕೋತೀನಿ. ಅದು ಬಿಟ್ಟರೆ ನನ್ನ ಹತ್ರ ನೆಕ್ಸ್ಟ್ ಎಲ್ಬೋ ಗಾರ್ಡ್. ಇಲ್ಲಿ ನೀವು ತುಂಬ ಜನ ನೋಡಿರ್ತೀರ ಕ್ರಿಕೆಟರ್ಸ್ ಹಾಕೊಳ್ಳೋದನ್ನ. ಸೊ ದಿಸ್ ಈಸ್ ಎಲ್ಬೋ ಗಾರ್ಡ್. ಏನು ತುಂಬ ಯೂಸ್ ಮಾಡೋದು ಗೈಸ್ ಇದು, ಬಿಕಾಸ್ ಗೊತ್ತು ನಮಗೆ ಎಲ್ಲಿ ಬಂದು ಹೊಡೆಯೋದೆ ಬಾಲ್ನ, ಬಂದರೆ ಮೆರಿಟಲ್ಲೋಗಿ ಬಾಲ್ ಆಡಿ ಅಷ್ಟೇ. ನೋಡಿ ಇದು ನಾನು ತೊಗೊಂಡಾಗಿಂದ ಗೈಸ್ ಒಂದು ಸಲ ಯೂಸ್ ಮಾಡಿಲ್ಲ. ಇದನ್ನು ಇಬ್ಬರು ಜೂನಿಯರ್ಸು ಕೊಟ್ಟಿದ್ದೆ ಬಿಕಾಸ್ ಬೌಲಿಂಗ್ ಪರ್ಫೆಕ್ಷನ್ ಬರಲಿ ಅಂತ. ಸೊ ದಿಸ್ ಈಸ್ ದ SF, ಇಲ್ಲೇ ಇದೆ SF. ಸೊ ಅದು ಬಿಟ್ಟರೆ ಬ್ಯಾಟಿಂಗ್ ಇನ್ನರ್ಸ್. ಇದು ಗ್ಲೌಸ್ದು ಈ ಪಾರ್ಟ್ ಏನಿದೆಯಲ್ಲ, ಈ ಪಾರ್ಟ್ ಸೆಟ್ ಆದಾಗ ಅರ್ಧೋಗುತ್ತೆ. ಲೈಕ್ ತೋರಿಸ್ತೀನಿ, ಲೈಕ್ ದಿಸ್ ಗೈಸ್, ನೋಡಿ ಫುಲ್ ಹೋಗ್ಬಿಟ್ಟಿದೆ ಇದು. ಸೊ ದಿಸ್ ಈಸ್ ನ್ಯೂ. ಸೊ ಇದನ್ನು ಪ್ರೊಟೆಕ್ಟ್ ಮಾಡಿರೋದೆ ಈ ಬ್ಯಾಟಿಂಗ್ ಇನ್ನರ್ಸ್. ಒಂದು ಹೊಸದಿದೆ, ಒಂದು ಹಳೇದಿದೆ, ಬಟ್ ನಾನು ತುಂಬ ಯೂಸ್ ಮಾಡೋದು ಹಳೇದು. ಅದು ಬಿಟ್ಟರೆ ಸ್ಕಲ್ ಕ್ಯಾಪ್, ನಿಮಗೆ ಏರ್ ಫಾಲ್, ಏರ್ ಡ್ಯಾಮೇಜ್ ಏನೂ ಆಗ್ಬಾರ್ದು ಅಂದರೆ ಹೆಲ್ಮೆಟ್ ಒಳಗಡೆ ಹಾಕೊಳ್ಳೋದು ಗೈಸ್. ಹೆಲ್ಮೆಟ್ ಅಪ್ಲೈ ಮಾಡಿ ಫಸ್ಟು, ಇದನ್ನು ಕ್ಯಾಪ್ ಹಾಕ್ಕೊಳ್ಳಿ, ಆಮೇಲೆ ಹೆಲ್ಮೆಟ್ ಹಾಕ್ಕೊಂಡ್ರೆ ನಿಮ್ಮ ಏರ್ ಡ್ಯಾಮೇಜ್ ಏನೂ ಆಗೋಲ್ಲ, ಬಟ್ ಅವಾಗ ವಾಶ್ ಮಾಡ್ತಿರ್ಬೇಕು. ಅದು ಬಿಟ್ಟರೆ ಒಂದು ವೈಟ್ ಕಲರ್ ಸ್ವೆಟ್ ಬ್ಯಾಂಡ್ ಇದೆ, ಸ್ಲೀವ್ಸು ಎರಡಿದೆ, SGದೆ ಇದ್ದಾವೆ, ತೋರಿಸ್ತೀನಿ. SSG, ಇದು SGದೆ ಎರಡು. ಇದು ನಾನು ಅಂಪೇರಿಂಗ್
ಸೊ ಅಂಪೇರಿಂಗ್ ಮತ್ತು ಇದ್ರ ಸಂಬಳದಲ್ಲೇ ತೊಗೊಂಡಿದ್ದು. ಅದು ಬಿಟ್ಟರೆ ಒಂದು ಸ್ವೆಟ್ ಬ್ಯಾಂಡ್ ಇದೆ ಪೂಮಾ ಅವ್ರದ್ದು, ಪೂಮಾ ಸ್ವೆಟ್ ಬ್ಯಾಂಡ್. ಅದು ಬಿಟ್ಟರೆ ಗೈಸ್ ಮುಂಚೆ ನಾನು ಆ ಸ್ಕಲ್ ಕ್ಯಾಪ್ ಯೂಸ್ ಮಾಡೋಕ್ಕೆ ಮುಂಚೆ ಮಫ್ಲರ್ಸ್ ಯೂಸ್ ಮಾಡ್ತಿದ್ದೆ ಫಾರ್ ಮೈ ಏರ್ ಪ್ರೊಟೆಕ್ಷನ್. ಬಟ್ ಇದು ಯೂಸ್ ಆಗಲಿಲ್ಲ ಅಂತಲೇ ನಾನು ಅದನ್ನು ತೊಗೊಂಡಿದ್ದು. ಇದನ್ನ ಇಡೋಕ್ಕೆ ಇದನ್ನು ಮತ್ತು ಈ ಸ್ವೆಟ್ ಬ್ಯಾಂಡ್, ಅದು ಬಿಟ್ಟರೆ ಈ ಸ್ಕಿನ್ಸ್ ಇವೆಲ್ಲ ಇಡೋಕ್ಕೆ ಇದೊಂದು ಬ್ಯಾಗ್ ಇದೆ. ಈ ಬ್ಯಾಗ್ ಒಳಗಡೆ ಇಡೋದು ಸೇಫ್ ಆಗಿರುತ್ತೆ. ಅದು ಬಿಟ್ಟರೆ ಗೈಸ್ ಬಾಲ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಸ್ ಅ ಬೌಲರ್. ನಾನು ಮುಂಚೆ ಪೇಸರ್ ಆಗಿದ್ದೆ, ಬಟ್ ಈಗ ಪೇಸರ್ ಅಲ್ಲ, ಈಗ ನಾನು ಸ್ಪಿನ್ನರ್. ಬಿಕಾಸ್ ನನಗೆ ಪೇಸರ್ ಇದ್ದಾಗ ಗೈಸ್ ಒಂದು ಬ್ಯಾಕ್ ಇಂಜುರಿ ಆಗುತ್ತೆ. ಆ ಬ್ಯಾಕ್ ಇಂಜುರಿಯಿಂದ ಕಂಬ್ಯಾಕ್ ಮಾಡೋಕ್ಕಾಗದೆ ನನ್ನ ಪೇಸ್ ಸಿಗದೆ, ಸೊ ಐ ಸ್ಟಾರ್ಟೆಡ್ ಸ್ಪಿನ್ನಿಂಗ್. ನಾನು ಪೇಸರ್ ಆಗಿದ್ದಾಗ ತೊಗೊಂಡಿದ್ದು ತೋರಿಸ್ತೀನಿ ಒಂದು ನಿಮಿಷ ಗೈಸ್ ಎಷ್ಟು ಬಾಲ್ಸ್ ಇದೆ ಅಂತ. ಸೊ 5 ಕಾರ್ಕ್ ಬಾಲ್. ಇದು ಲೆದರ್ ಬಾಲ್ ಅಲ್ಲ, ದಿಸ್ ಇಸ್ ಫಾರ್ ಸ್ಕಿಲ್ಸ್. ಅಂದರೆ ಬ್ಯಾಟಿಂಗ್ ಪರ್ಫೆಕ್ಷನ್ ಆಗಿ ಬರೋಕ್ಕೆ, ಜೋರಾಗಿ ಶಾರ್ಟ್ ಹೊಡೆಯೋಕ್ಕೆ ಕಾರ್ಕ್ ಬಾಲ್ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ 2 ಟೆನ್ನಿಸ್ ಬಾಲ್ ಫಾರ್ ಹಾರ್ಡ್ ಹಿಟ್ಟಿಂಗ್. ಅದು ಬಿಟ್ಟರೆ ಒಂದು ಪ್ಲಾಸ್ಟಿಕ್ ಬಾಲ್ಸ್ ಫಾರ್ ಸ್ವಿಂಗ್. ಅದು ಬಿಟ್ಟರೆ 4 ಸೆಮಿನಿ ಬಾಲ್ಸ್ ಇದೆ, 4 ಎಲ್ಲ ಸೆಮಿನಿನೇ ಗೈಸ್, ಫುಲ್ ಸೆಮಿನಿ ಬಾಲ್ಸ್. ದಿಸ್ ಈಸ್ ಫಾರ್ ನೆಟ್ಸ್ ಮತ್ತು ಹಾರ್ಡ್ ಹಿಟ್ಟಿಂಗ್ ಪ್ರಾಕ್ಟೀಸ್ಗೆ. ಇದು ವರ್ಲ್ಡ್ ಬಾಲ್ಸ್ ಇದೆ 4, ಇದು ನೆಟ್ಸ್ಗೆಲ್ಲ ಯೂಸ್ ಆಗುತ್ತೆ. ಇದನ್ನು ನಾನು ಕೋಚಿಂಗ್ಗೆ ಡೈಲಿ ಕ್ಯಾರಿ ಮಾಡಲ್ಲ, ಸೊ ಬ್ಯಾಸ್ಕೆಟ್ ಎಲ್ಲ ಮನೇಲಿ ಇಟ್ಟಿದ್ದೀನಿ ಗೈಸ್. ಟೋಟಲಿ ನನ್ನ ಹತ್ರ 4 + 4 12 + 4 16 ಬಾಲ್ಸ್ ಇದೆ ಗೈಸ್, ಎಲ್ಲ ಸೇರಿ ಪ್ಲಾಸ್ಟಿಕ್ ಟೆನ್ನಿಸ್ ಎಲ್ಲ ಸೇರಿ 16 ಬಾಲ್ಸ್ ಇದೆ. ಅಸಲ್ ಸ್ಪಿನ್ ರೆನಾ ಅಂತ, ಇದು ನಮ್ಮಮ್ಮ ಕೊಡ್ತಿದ್ದು ನನಗೆ. ಸೊ ಇದಿದೆಯಲ್ಲ, ಇದು 50 FPS ಗ್ಲೋ ಸನ್ಸ್ಕ್ರೀನ್ ಗೈಸ್. ಇದು ಬಿಸಿಲಲ್ಲಿದ್ದಾಗ ನೀವು ಹಾಕಿದ್ರೆ ನಿಮ್ಮ ಮುಖ ಎಷ್ಟು ಗ್ಲೋ ಆಗಿರುತ್ತೋ ಅಷ್ಟೇ ಗ್ಲೋ ಆಗಿರುತ್ತೆ. ಏನಿಲ್ಲ, ಇದು ಲೈಕ್ ಸ್ಪ್ರೇ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡು ನೀವು. ನಾನೀಗ ಇದು ಬರೀ ಮ್ಯಾಚಸ್ ಯೂಸ್ ಮಾಡೋದ್ರಿಂದ ಕಿಟ್ಟಲ್ಲೇ ಇರುತ್ತೆ. ಅದು ಬಿಟ್ಟರೆ ಗೈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಕ್ರಿಕೆಟರ್ ಇಸ್ ಬ್ಯಾಟ್. SF ಗೈಸ್, SF ಸ್ಟ್ಯಾಂಡ್ ಫೋಲ್ಡ್. ಇದನ್ನು ನಾನು ಕೋಚಿಂಗ್ ಸ್ಟಾರ್ಟರಾಗಿ ತೊಗೊಂಡಿದ್ದು. ಇದು ನನ್ನ ಫಸ್ಟ್ ಬ್ಯಾಟ್. ಸೊ ಇದು ತುಂಬ ಲಾಕ್ ಆಗಿದೆ, ಫುಲ್ ಬೋನ್ಸ್ ಇದೆ, ಪಿಚ್ ಎಲ್ಲ ಚೆನ್ನಾಗಿದೆ. ತೋರಿಸ್ತೀನಿ, ಪಿಂಕ್ ತೋರಿಸ್ತೀನಿ. ನೋಡಲ್ಲ ಪಿಂಕ್ ಹೇಗೆ ಸೀದಾಗಿದೆ ಅಂತ. ಸೊ ಅದು ಬಿಟ್ಟರೆ ಇದು ನನ್ನ ಫಿಟ್ ಬ್ಯಾಗ್. ಸೊ ಇದೊಂದು ಪ್ಲಾಸ್ಟಿಕ್ ಇದೆ ಓಪನ್ನು, ಪ್ಯಾಡ್ಸ್ನ ಇಡೋಕ್ಕೆ. ಅದು ಬಿಟ್ಟರೆ ಹೆಲ್ಮೆಟ್ಗೆಲ್ಲ ಇಲ್ಲಿ ಕೆಳಗಡೆ ಒಂದು ಕಂಪಾರ್ಟ್ಮೆಂಟ್. ಅದು ಬಿಟ್ಟರೆ ಗೈಸ್ ಇಲ್ಲಿ ಶೂ ಕಂಪಾರ್ಟ್ಮೆಂಟ್ ಇದೆ, ಶೂ ಕಂಪಾರ್ಟ್ಮೆಂಟ್. ಅದು ಬಿಟ್ಟರೆ ಇಲ್ಲಿ ಲೈಕ್ ಸನ್ಸ್ಕ್ರೀನ್ ಎಲ್ಲ ಇಟ್ಕೊಳ್ಳೋಕ್ಕಿದೆ ಪಾರ್ಟ್ ಇರೋದು. ಬಟ್ ನಾನು ಇಲ್ಲೊಂದು ದೇವ್ರ ಫೋಟೋ ಇಟ್ಟಿದ್ದೀನಿ, ಒಂದಲ್ಲ 2 ದೇವ್ರ ಫೋಟೋ ಇದೆ. ನಮ್ಮ ಮನೇಲಿ ನಮ್ಮ ಸಾಯಿಬಾಬಾ, ಸೊ ಸಾಯಿಬಾಬನ ಫೋಟೋ ಇದೆ. ಸೊ ಗೈಸ್ ಇದು ಆ್ಯಸ್ ಎ ಕ್ರಿಕೆಟರ್ ನನ್ನ ಹತ್ರ ಇರೋದು. ಇನ್ನೂ ಇದೆ ಸೈಕ್ ಶೂಸ್ ಎಲ್ಲ ಇದೆ. ಆ ಶೂನ ನಾನು ಶೂ ಕಲೆಕ್ಷನ್ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಇವೆಲ್ಲ ಎಷ್ಟಾಗುತ್ತೆ, ನಾನು ಕ್ರಿಕೆಟ್ ಕಿಟ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂತ. ಸೊ ಗೈಸ್ ಬನ್ನಿ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಟರ್. ಸೊ ಈ ಕಿಟ್ ಬ್ಯಾಗ್ ನಾನು ತೊಗೊಂಡಿದ್ದು ಒಂದು ಸ್ಪೋರ್ಟ್ಸ್ ಶಾಪಲ್ಲಿ ಹೋಗ್ಬಿಟ್ಟು. ಸೊ ದಿಸ್ ಕಿಟ್ ಕ್ಲೋಸ್ ಎಷ್ಟಿರ್ಬೋದು ಅಂದರೆ 2500 ಸಮಥಿಂಗ್ ಇದೆ. ಅದು ಬಿಟ್ಟರೆ ಹೆಲ್ಮೆಟ್ SFದು ಒಂದು 1800-1900 ಇರುತ್ತೆ. ಮತ್ತು ಎಲ್ಬೋ ಗಾರ್ಡ್ ಒಂದು 500, 350, 500 ಇರುತ್ತೆ ಗೈಸ್. ಅದು ಬಿಟ್ಟರೆ ಬ್ಯಾಟಿಂಗ್ ಇನ್ನರ್ಸ್ 2 ಇದೆ, 220, 220, ಟೋಟಲ್ 440 ಆಯಿತು. ಅದು ಬಿಟ್ಟರೆ ನೆಕ್ಸ್ಟ್ ಗೈಸ್ ಮಫ್ಲರ್ಸು. ಇದು ಮುಂಚೆ ಯೂಸ್ ಮಾಡ್ತಿದ್ದು 30, ಸೊ 60. ಇದು ಕ್ರಿಕೆಟ್ಗೆ ಅಂತಲೇ ನೋಡಿದ್ದು. ಸೊ ಲೆಟ್ಸ್ ಸ್ಟಾರ್ಟ್ ಆನ್. ಅದು ಬಿಟ್ಟರೆ ಇದೊಂದು ಬ್ಯಾಗ್, ಇದಕ್ಕೆ ಅಂತಲೇ ಒಂದು ಸಪ್ರೇಟಾಗಿ, ದಟ್ ಕಾಸ್ಟ್ ಅರೌಂಡ್ 20. ಈ ಗ್ಲೌಸು ಗೈಸ್ ತೊಗೊಂಡಾಗ ಕೋಚಿಂಗ್ ಸೇರಿದಾಗ ತೊಗೊಂಡಿದ್ದು. ಇಟ್ ಕಾಸ್ಟ್ ಅರೌಂಡ್ 1200, 1300 ಸಮಥಿಂಗ್.
ಅದು ಬಿಟ್ಟರೆ ಇದು ಸ್ಲೀವ್ಸ್ ಇಟ್ ಕಾಸ್ಟ್ 150 ರುಪೀಸ್ ಪ್ರೈಸ್. ಬಿಟ್ಟರೆ ಇದು ಗ್ಲೌಸು ನನ್ನ ಫ್ರೆಂಡು ಅವನು ಒಂದು 2,000 ಕೊಟ್ಟು ತಗೊಬಿಟ್ಟಿದ್ರು ಗೈಸ್. 2,000 ರೂಪಾಯಿದು ಕಿತ್ಕೊಂಡಿದ್ದೀನಿ ಅಂತ ನೋಡ್ತೀರಾ. ಪ್ಲಸ್ 2,000. ಇದು ಹೊಸ ಗ್ಲೌಸ್, ಸೊ ಇಟ್ ಕಾಸ್ಟ್ ಅರೌಂಡ್ 2,500 ಸಮಥಿಂಗ್. ಸೊ ಪ್ಲಸ್ ಇದು ಬಿಟ್ಟರೆ SF ಪ್ಯಾಡ್ ಗೈಸ್, ಇಟ್ ಕಾಸ್ಟ್ ಅರೌಂಡ್ 3,500 4,000 ಗಂಟೆ ಇರುತ್ತೆ. ಸೊ ಲೆಟ್ಸ್ ಕೌಂಟ್ 3,500 ಕೌಂಟ್ ಮಾಡೋಣ. ಅದು ಬಿಟ್ಟರೆ ಟೈಪ್ಯಾಡ್ ಒಂದು 750. ಅದು ಬಿಟ್ಟರೆ ರಿಗಾರ್ಡ್ ಒಂದು 250. ಸ್ಕಲ್ ಕ್ಯಾಪ್ 250. ಪ್ಲಸ್ ಗೈಸ್ ಇದು ಟೋಪಿ, ಇದು ಫ್ರೆಂಡ್ ಇದೆ ನನ್ನ ಜೂನಿಯರ್ದು, ನಾನು ಇಸ್ಕೊಂಡಿರೋದು ಎರಡು. ಇದು 350 ಎಷ್ಟಾಯಿತು 700. ಪ್ಲಸ್ ಗೈಸ್ ಸನ್ಸ್ಕ್ರೀನ್ ನಾನು ಯೂಸ್ ಮಾಡೋದು 1,050. ಪ್ಲಸ್ ಗೈಸ್ ಬ್ಯಾಟು ಗೈಸ್, ಇದು A ಗ್ರೇಡ್ ಕಾಶ್ಮೀರ್ ವಿಲೋ. ಸೊ ಇಟ್ ಕಾಸ್ಟ್ ಅರೌಂಡ್ 3,900 ಅಷ್ಟೇ, ಕಮ್ಮಿನೇ, 23,000 ರೂಪಾಯಿದೆಲ್ಲ ಇಲ್ಲ, 3,500 900 ಸಮಥಿಂಗ್ ಇದೆ. ಪ್ಲಸ್ ಗೈಸ್ ಬಾಲ್ಸ್ನ ಕೌಂಟ್ ಮಾಡೋಕ್ಕಾಗಲ್ಲ ಎಷ್ಟಾಗಿದೆ ಏನು ಅಂತ, ಬಿಕಾಸ್ ಇದರಲ್ಲಿ ಒಂದು SF ಇದೆ, ಒಂದು SG ಇದೆ, ಒಂದು CK ಇದೆ, ಒಂದು ವಿಕ್ಕಿ ಇದೆ, ಕಾರ್ಕ್ ಬಾಲ್ಸ್, ಲೆದರ್ ಬಾಲ್, ವಿಕ್ಕಿ, ಬೇಸರ್, ಟೆನ್ನಿಸ್ ಬಾಲ್. ಸೊ ಇದೆಲ್ಲ ಲೆಕ್ಕ ಆಗಲ್ಲ ಗೈಸ್. ಬಾಲ್ಸ್ನ ಬಿಟ್ಟು ಟೋಟಲ್ ಐ ಇನ್ವೆಸ್ಟೆಡ್ ಆನ್ ಮೈ ಕಿಟ್. ನಂದು ಇನ್ನೂ ಹಳೇದೆಲ್ಲ ಇದೆ ಗೈಸ್, ಲೈಕ್ ಹಳೆ ಕಿಟ್ ಬ್ಯಾಗ್ ಇದೆ, ಹಳೆ ಶೂಸು, ಅವೆಲ್ಲ ಲೆಕ್ಕ ಹಾಕಿದ್ರೆ ಇದು ಜಾಸ್ತಿ ಆಗುತ್ತೆ. ಸೊ ಬಾಲ್ಸ್ ಒಂದು 5,000 ಸಮಥಿಂಗ್ ಆಗ್ಬೋದು. ಅದನ್ನು ಬಿಟ್ಟು ಗೈಸ್ 21,750 ಗೈಸ್ ನೋಡ್ಬೋದು, 21,750 ರುಪೀಸ್ ಆಗಿದೆ. ಇಷ್ಟು ನಾನು ಇವಾಗ ನಿಮಗೆ ತೋರಿಸಿದ್ದು ಕಿಟ್ ಬೆಲೆ 21,750 ಪ್ಲಸ್ 5,000 ಆ್ಯಡ್ ಮಾಡಿದರೆ ಒಂದು ಅಂದಾಜಲ್ಲಿ ಬಾಲ್ಸು 26,750 ಗೈಸ್. ನೋಡಿ 26,750. ಸೊ ಗೈಸ್ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಚಾಲೆಂಜ್ ವ್ಲಾಗ್ಸ್, ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಬಾಯ್. ಸೊ ಗೈಸ್ ಸೆಟ್ ಬ್ಯಾಂಡ್ ಇಟ್ ಕಾಸ್ಟ್ ಅರೌಂಡ್ 150-200, ಆಗಲೇ ಮಿಸ್ ಆಗಿತ್ತು. ಸೊ 1,750 ಅಂದರೆ ಗೈಸ್ ಟೋಟಲ್ 26,000 ಹತ್ತಿರ ನಾನು ಕ್ರಿಕೆಟ್ ಕಿಟ್ಗೆ ಖರ್ಚು ಮಾಡಿರೋದು ಇಲ್ಲಿವರೆಗೂ 2.5 ಇಯರ್ಸಲ್ಲಿ. ಶೂಸ್ ಎಲ್ಲ ಇದೆ, ಹಾಳಾಗಿರೋ ಶೂ ಅವೆಲ್ಲ ಲೆಕ್ಕ ಹಾಕಿದ್ರೆ ಹತ್ತಿರ 50, 55, 60 ರೀಚ್ ಆಗುತ್ತೆ.